ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೈಟು 9 ಗಂಟೆ ಆಗ್ತಾ ಬಂತು. ಈಗ ದೇವಸ್ಥಾನದಲ್ಲಿ ಈಗ ಧರ್ಮಸ್ಥಳ ಬಂದ್ವಿ. ಅಲ್ಲಿಂದ ಈಗ ಇಲ್ಲೇ ಒಂದು ಸ್ಟೇ ಹಾಕ್ಕೊಂಡು ಬೆಳಿಗ್ಗೆ ಫ್ರೆಶಪ್ ಆಗಿ ದೇವಸ್ಥಾನ ಇದೆ ಸುತ್ತಮುತ್ತ ಚಾರ್ಮಾಡಿ ಘಾಟಿಂದನೇ ಬಂದಿದ್ದೆ ಆ್ಯಕ್ಚುಲಿ. ಬಟ್ ನೋಡೋದು ಏನೇನಾಗುತ್ತೆ. ಇಲ್ಲಿ ಸ್ಟೇ ಮಾಡ್ಕೊಂಡು ನೆಕ್ಸ್ಟ್ ಹೋಗೋದು. ಈಗ ರೂಮ್ ತೊಗೊಂಡಿದ್ದೀವಿ. ಇದು ಸಹ್ಯಾದ್ರಿ ಹೋಟೆಲ್ ಹತ್ರ. ರೂಮ್ಸ್ ಎಲ್ಲ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ ಗೈಸ್. ಅಂದರೆ ಅವೈಲೇಬಲೇ ಇರಲಿಲ್ಲ. ಈಗ 423 ಇಲ್ಲಿ ಹಾಕಿದ್ದಾರೆ. ಜಸ್ಟ್ ಹೋಗೋದಾ 423 ಈ ಕಡೆ 423 ಎಲ್ಲಿದೆ? 422 427 ಲಾಸ್ಟ್ ಈ ಕಡೆ ಅಭಿ ಮತ್ತು ಅವನು ಪಾರ್ಕ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ನೋಡೋದ ಈಗ ಸಡನ್ನಾಗಿ ನಾನು ಬಂದು ಓಪನ್ ಮಾಡಿದೆ, ಕರೆಂಟೇ ಇರಲಿಲ್ಲ ಗೈಸ್. ಯಾಕೆ ಎಲ್ಲ ಸ್ವಿಚಸ್ಸು ಆನ್ ಮಾಡಿ ನೋಡಿದೆ, ಬಟ್ ಕರೆಂಟೇ ಇರಲಿಲ್ಲ. ಆಮೇಲೆ ಬಂದುಬಿಟ್ಟು ಡೈರೆಕ್ಟು ಇಲ್ಲಿ ಒಂದು ಬಟನ್ ಇದೆ ಗೈಸ್, ಕಾಣಿಸ್ತಿದೆ ಗೊತ್ತಿಲ್ಲ. ಈ ಬಟನ್ ಆನ್ ಮಾಡಿದರೆ ಮಾತ್ರ ಇಲ್ಲಿ ಕರೆಂಟ್ ಬರುತ್ತೆ ಡೈರೆಕ್ಟು. ಈ ಥರ ಇದೆ ನೋಡಿ ಗೈಸ್ ರೂಮು. ಈ ಥರ ಇದೆ ರೂಮು. ಇಲ್ಲೊಂದು ಬೆಡ್ ಇದೆ, ಅಲ್ಲೆರಡು ಬೆಡ್ ಇದೆ. ಸಾಕು ಗೈಸ್ 3 ಜನಕ್ಕೆ. ನೆಕ್ಸ್ಟು ಇಲ್ಲೊಂದು ವಾಶ್ರೂಮ್ಸು ಅಷ್ಟೇ ಗೈಸ್. ಬಂದಿದ್ದೀವಿ. ಅಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ದೀವಿ. ಬಾಬಾ ರೈಸು, ಇಲ್ಲಿ 3 ಟೈಪ್ ಸಾಂಬಾರು, ಇದೊಂದು ಮಜ್ಜಿಗೆ, ಮೊಸರು, ಪೂರಿ ಎಲ್ಲ ಇದೆ. ಈಗ ಊಟ ಮಾಡಿಬಿಟ್ಟು ಹೋಗಿ ಫುಲ್ಲು ರೆಸ್ಟ್ ಮಾಡ್ಬೇಕು ಗೈಸ್ ಅಷ್ಟೇ ಗೈಸ್. ಈಗ ನಮ್ಮ ಊರು ಫ್ರೆಶಪ್ ಆಗಿ ಸ್ನಾನ ಮಾಡಿಕೊಂಡು ಧರ್ಮಸ್ಥಳ ದರ್ಶನ ಮಾಡ್ತೀವಿಲ್ಲ ಗೊತ್ತಿಲ್ಲ, ಲೇಟ್ ಆಗುತ್ತೆ ಅನ್ಸುತ್ತೆ. ಮೇಲೆ ನೋಡ್ಕೊಂಡು ಇನ್ನೊಂದು ಗಣಪತಿ ಟೆಂಪಲ್ ಇದೆ ಅಂತೆ, ಅಲ್ಲಿಗೆ ಹೋಗಿ ಬರಬೇಕು. ನೆಕ್ಸ್ಟು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಚಾರ್ಮಾಡಿ ಘಾಟಿಂದ ಹೋಗೋದು. ಏನಾಗಿ ಪಾಯಸ ಬಂದಿದೆ, ನೆಕ್ಸ್ಟ್ ನೋಡಬೇಕು. ಇಲ್ಲಿಗೆ ಬಂದ್ವಿ. ಇವಾಗ ಇಲ್ಲಿಂದ ದೊಡ್ಡ ಮಹಾಗಣಪತಿ ಬಂದಿದ್ದೀವಿ. ಅವರೆಲ್ಲ ಇಲ್ಲಿದ್ದಾರೆ, ಅವನಲ್ಲೋದ. ಬಾರ ಬಿಡು ಸ್ಲಿಪ್ಪರು. ಇದ್ದೀವಿ. ಇಲ್ಲಿ ಏನೋ ಕೌಂಟ್ರು ಇದೆ, ಹಣ್ಣು ಕಾಯಿ ಇದು. ಗಂಟೆ ಗಣಪತಿ ಅಂತ ಇದು ಸ್ಪೆಷಲ್ ಆ್ಯಕ್ಚುಲಿ. ಒಂದು ಹೊಡ್ಬಿಡೋಣ ಗೈಸ್. ನಾವು ಗಂಟೆ ತಂದು ಕಟ್ಬೇಕು.
ನೀನು ಏನಾರು ಅನ್ಕೊಂಡು ಕಟ್ಟಿದ್ರೆ ಆಗುತ್ತೆ. ಆಕಾಶಿಂದ ಯೂಟ್ಯೂಬ್ ಚಾನಲ್ 1 ಮಿಲಿಯನ್ ಆಗಲಿ ಅಂತ ಅನ್ಕೊಂಡು ಕಟ್ತೀನಿ. ಆಯ್ತಪ್ಪ, ನಿನ್ನ ಅರ್ಕೆ ಆಗಲಿ ಅಂತ ತಂದು ಕಟ್ತೀನಿ ಮಚ್ಚ. ನಿನ್ನ ಗಂಟೆ ಐತೆ ಅದು ಕಟ್ಟಿ ಮಚ್ಚ. ಅದೆಲ್ಲ ಕಟ್ಟಕ್ಕಾಗಲ್ಲ, ವೆರಿ ಪರ್ಸನಲ್ ಗಂಟೆ. ಆಯ್ತಪ್ಪ ಗೈಸ್, ನಿಮ್ಮದು ಕೀ ಬಂಚಲ್ಲಿದೆ ಸರ್, ನೀವು ಮತ್ತೆ ಮಿಸ್ಟೇಕ್ ಮಾಡ್ಕೋಬೇಡಿ. ಹಾಂ, ಅವ್ನಿಗೆ ಯಾರೋ ಗಿಫ್ಟ್ ಕೊಟ್ಟಿರೋದಂತ ಆ್ಯಕ್ಚುಲಿ ಅದು. ನೋಡಿ, ಅದು ಅಷ್ಟೇ. ಗೈಸ್, ಈಗ ಸೌತಾಡ್ಕಕ್ಕೆ ಬಂದಿದ್ದೀವಿ. ನಾನು ಆಮೇಲೆ ವಾಯ್ಸ್ ಓವರ್ ಕೊಟ್ಕೊತೀನಿ, ಹಿಂಗೆ ಮಾತಾಡೋದು. ಗೈಸ್, ಈಗ ಎರ್ಮೈ ಫಾಲ್ಸಿಗೆ ಹೋಗ್ತಾ ಇದ್ವಿ. ವಾಪಸ್ ಹೋಗ್ತಾ ಇದ್ದೀವಿ. ಸರಿ, ಗೈಸ್, ಇದು ಎರ್ಮೈ ಫಾಲ್ಸು. ಇದು ಪ್ರೈವೇಟ್ ಎಸ್ಟೇಟಿಂದು. ಸೊ ಇದು ಅಲ್ಲೇನೋ ಜಗಳ ಆಗಿದೆ ಅಂತ ಸೊ ಬಿಡ್ತಾರೆ ಎಂಟ್ರಿಲಿ. ಅಲ್ಲಿ ಹೇಳಿದರು ಒಬ್ಬರು ಅಜ್ಜ ತಾತ, ಬಟ್ ಇವ್ರು ಕೇಳಲಿಲ್ಲ. ಈ ಕಡೆ ಸ್ಟಾಪ್ ಮಾಡಿದ್ವಿ. ನನ್ನ ಬಾಳೆಕಾಯಿ ಬಜ್ಜಿ ತಿನ್ಬೇಕಂತೆ. ಅದೇನೋ ಕೇರಳ ಸ್ಟೈಲ್ ಇದೆ ಅಂತೆ. ಇದು ಬಾಳೆಕಾಯಿ ಬಜ್ಜಿ, ಕೇರಳ ಡಿಶ್ ಸಮೋಸ ಥರ. ಸರ್, ಈಗ ವಾಪಸ್ ಹೋಗ್ತಾ ಇದ್ದೀವಿ ಸೀದಾ ಅಭಿ ಯೂನಿವರ್ಸಿಟಿಗೆ. ನೋಡೋದು ಈ ಅಂಗಡಿಲಿ ಯಾವ ಡಿಫ್ರೆಂಟ್ ಚಿಪ್ಸ್ ಇದ್ವು, ಅದು ಟ್ರೈ ಮಾಡೋಣ ಅಂತ ಇದೊಂದು ಡ್ರಾಗನ್ ಅಂತ ತೊಗೊಂಡ್ವಿ. ಸುಮ್ಮನೆ ನಮ್ಮ ಸೈಡ್ ಸಿಗೋದಿಲ್ಲ ಇದು. ಇದೊಂದು ಯಾವುದೋ ಪೊಟ್ಯಾಟೊ ಚಿಪ್ಸ್ ಇತ್ತು. ಇದೊಂದು ಚೆನ್ನಾಗಿತ್ತು ಅನಿಸ್, ಇದು ಫ್ಲೇವರ್ ಎಲ್ಲ. ಇದು ಅವಾಗಲೇ ಒಂದು ತಿಂದು ಒಂದು ಅದು ಫುಲ್ಲು ಬಿಸಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಬಿಸಿ ಮಾಡಿಸ್ಕೊಂಡು ಇನ್ನೊಂದು 2 ಪ್ಲೇಟು ತಿಂತಾಯಿದ್ದೀವಿ. ಈಗ ಬ್ಲ್ಯಾಕ್ ಟೀ ಹೇಳಿದ್ವಿ, ಬರಬೇಕು ಗೈಸ್ ನೆಕ್ಸ್ಟು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಈ ಬಾಳೆಹಣ್ಣು ಕೇರಳ ಸ್ಟೈಲಿಂದು ಬೋಂಡ, ಇದು ಬಾಳೆಹಣ್ಣು ಬೋಂಡ. ಇಲ್ಲಿದೆ ನೋಡಿ ಗೈಸ್, ಇದು ಈ ಥರ ಬಾಳೆಹಣ್ಣು, ಈ ಥರ ಬಾಳೆಹಣ್ಣು ಚೆನ್ನಾಗಿದೆ ಗೈಸ್. ಇದು ಬೋಂಡ ಮಾತ್ರ. ಇದು ಅದು ರೆಡ್ ಯಾವುದಿದೆ ಸಾಸು, ಚಿಲ್ಲಿ ಸಾಸ್ ಇದೆ. ಅದನ್ನು ಹಾಕ್ಕೊಂಡು ತಿಂದರೆ ಮಸ್ತಾಗಿದೆ. ಮುಗಿಸಿದಾಯ್ತು. ಈಗ ಬ್ಲ್ಯಾಕ್ ಟೀ ಬಂದೈತೆ. ನೆಕ್ಸ್ಟ್ ಈಗ ಬ್ಲ್ಯಾಕ್ ಟೀ ಕುಡಿಬೇಕು. ಹೆಂಗಿದೆ ಗೊತ್ತಿಲ್ಲ. ಇದು ತಗೊಳಪ್ಪ. ಅವನೇನೋ ಸ್ನ್ಯಾಪ್ ಆಗ್ತಾನೆ, ಸ್ನ್ಯಾಪ್ ಲವರ್ ಗೈಸ್. ನಾನು ಇವಾಗ ಇಷ್ಟೊತ್ತು ಆಗ್ತಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಇವನು ಯೂಸ್ ಮಾಡಲ್ಲ ಅಂತೆ. ನಾವೆಲ್ಲೇ ಸ್ನ್ಯಾಪ್ ಹಾಕಲ್ಲ, ಫೋಟೋ ತೆಗೆದು ಪೋಸ್ಟ್ ಮಾಡಬೇಕು. ಈಗ ಒಂದು ಹೋಟ್ಲ್ ಹತ್ರ ಸ್ಟಾಪ್ ಮಾಡಿದ್ದೀವಿ, ವಾಪಸ್ ಬಿಡ್ಬೇಕಾರೆ.
ಇವಾಗ ಆಲ್ರೆಡಿ 8:30 ಆಗ್ತಾ ಬಂತು. ಮಳೆಯಲ್ಲಿ ಫುಲ್ ಸಿಗಾಕೊಂಡ್ಬಿಟ್ಟಿದೆ ಸ್ಟಾರ್ಮಂಡಿ ಘಾಟಲ್ಲಿ. ಈಗ ನೀರು ದೋಸೆ ಆರ್ಡ್ರ್ ಮಾಡಿದ್ವಿ ಹೋಟ್ಲಿಗೆ ಬಂದು. ಇಲ್ಲಿದೆ ಇನ್ನೇನೋ ಫೋನಲ್ಲಿ ಮಾತಾಡ್ತಿದ್ದಾನೆ ಅವನು. ಅಲ್ಲಿ ಹೋಗಿದ್ದಾನೆ ಒಂದು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ. ಈಗ ನೀರು ದೋಸೆ ತಿಂದು ಆಮೇಲೆ ಬನ್ನ ಆರ್ಡ್ರ್ ಮಾಡಿದ್ದಾನೆ, ಮಂಗಳೂರು ಬನ್ಸು ಯಾವುದೋ, ಅದನ್ನು ತಿಂದ್ಬಿಟ್ಟು ಬಿಡಬೇಕು ಗೈಸ್. ಈಗ 3 ಜನದ್ದು ಬಂದಿದೆ ನೀರು ದೋಸೆ, ತಿಂತಾ ಇದ್ದಾರೆ. ಘಾಟ್ ಸೆಕ್ಷನ್ ಸ್ಟೋರಿ ಗೈಸ್. ನಮ್ಮ ಬ್ಲಾಗ್ ಎಷ್ಟು ಮಿನಿಟ್ಸ್ ಹೋಗ್ತಿದೆ ಅಂತಲೇ ಗೊತ್ತಿಲ್ಲ, ಇನ್ನೂ ಎಡಿಟ್ ಮಾಡಬೇಕು ಕುತ್ಕೊಂಡು. ಸ್ಟೋರಿಗಳು ಮಾತ್ರ ಹೆವಿ ಇದೆ. ಇವತ್ತಿಗೆ 4 days ಟ್ರಿಪ್ ಆಯಿತು ಗೈಸ್ ನಮ್ಮದು. 8:30 ಅಂತ ಕಂಪ್ಲೀಟ್ ಮಾಡಿ ಸಾಧನೆ ಮಾಡಿ ಏನು ಕಾಣ್ತಿದ್ದಿಲ್ಲ. ಒಂದು ಕಾರ್ ಬಂದಿತ್ತು ಇಡೋದಕ್ಕೆ ಜಸ್ಟ್ ಗೈಸ್ ಬದುಕು ಬಂದಿದ್ದೀವಿ. ಚಾರ್ಮಂಡಿ ನಾನು ನೈಟ್ ಹೊತ್ತು ರೈಡ್ ಮಾಡೋರು ಹ್ಯಾಟ್ಸಪ್ ಅನ್ಬೇಕು. ನಿಜವಾಗ್ಲೂ ಫುಲ್ಲು ಸ್ನೋ ಐತೆ, ಒಂಚೂರು ರೋಡ್ ಕಾಣಿಸಲ್ಲ ಗೈಸ್. ಒಂದಿಂಟಿಗೆ ಬಂದ್ಬಿಟ್ಟ ಪಕ್ಕದಾಗಿರೋ ಇಲ್ಲೊಬ್ರು ನನ್ನ ಜೊತೆ ಹಿಂಗೆ ಬಂದಿರೋದು ಶೋರೂಮಿಂದನೇ ಹಿಂಗೆ ಬಂದಿರೋದು. ಒಬ್ಬರೇ ಕೇಳೋಗಿ ಬಂದಿದ್ರಂತೆ. ಏನಾಗ್ಬಿಡುತ್ತೆ ಕೈಯೆಲ್ಲ ನೈಟು ವಿಚಿತ್ರಕ್ಕೆ ಸಾಂಗ್ ಬರುತ್ತೆ ಅಂತ. ಟ್ರಾವೆಲ್ ಮಾಡೋರ್ದು ಒಂಥರ ಇದು ಗೈಸ್ ನೋಡಿ. ಈಗ ಇದು 17 ಪ್ರೋತಲ್ಲಿ ಅದು ಸಿಕ್ಕಿದ್ರು ಅನ್ನಲ್ಲ ಆ ಬ್ರೋದು. ಇದು ಅವ್ರದ್ದೇ ಗಾಡಿ ಆ್ಯಕ್ಚುಲಿ, ಕೇರಳ ಹೋಗಿ ಬಂದಿರೋದು. ಅವ್ರ ಗಾಡೀಲಿ ನನ್ನ ಮೊಬೈಲು ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಗೈಸ್. ಈ ಗಾಡಿಗೆ ಪೆಟ್ರೋಲ್ ಇಲ್ಲಿ 3 ಸತಿ ಫುಲ್ ಟ್ಯಾಂಕ್ ಹಾಕ್ಸ್ತಾ ಇರೋದು. ಎಂಡಾಗಿ ಕೊಡ್ದಂಗೆ ಕುಡಿತಾ ಐತಿ ಇದು, ಒಂದು ಗೊತ್ತಾಗ್ತಿಲ್ಲ. ಎಣ್ಣೆ ಒಳ್ಳೆ ಕುಡುಕನ್ ನನ್ನ ಜೊತೆ ಸವಾಸ ಮಾಡ್ತೀನಿ. ಕುಡುಕ್ ನನ್ನ ಮಗನ ಗಾಡಿ ತಗೊಂಡ್ಬಿಟ್ಟಾಗ ಎಣ್ಣೆ ಕುಡುಕ್ ಡೈಲಿಯಾ. ನಮ್ದು ನೋಡಿ ಗೈಸ್ ಗ್ಲಾಂಬರ್. ಲಾಗು 12 ಗಂಟೆಗೆ ಒಳ್ಳೆ ಪವರ್ ಇರೋ ಬೈಕ್ ತಗೊಂಡು ರನ್ ಮಾಡ್ತಾರೆ. ನಮ್ಮ ಬ್ರೋನ ಹೋಗ್ಲಿದ್ದೆ ಅದಿನ ಇಂಥ ಗಾಡೀಲಿ ಹಿಂಗೆ ಹೊಡೆದವನು ಅಂತ ಫುಲ್ಲು. ಬ್ರೋ ಹೆಸರು ನನ್ನ ಹೆಸರು ಆಕಾಶ್ ಅಂತ, ಬಟ್ ಅವ್ರ ಊರಲ್ಲಿ ಅವ್ರ ಹೆಸರಿನಿಂದ ಕರೀತಾರಂತೆ. ಅವ್ರು ಕೇರಳ ಟ್ರಿಪ್ ಹೋಗಿ ಬಂದಿದ್ದಾರೆ. ನಾನು ಅಲ್ಲಿ ವಾಕ್ ಮಾಡ್ತಿದ್ದೆ ಗೈಸ್, ಈ ಗಾಡೀಲಿ ಹೋಗಿ ಬಂದಿದ್ದಾರೆ ಗೈಸ್. ಅವ್ರದ್ದು ಇನ್ನೊಂದು ಯಾವುದೋ ಬೇರೆ ಗಾಡಿ ಇತ್ತಂತೆ, ಇದು ಅವ್ರ ಫ್ರೆಂಡಿಂದಂತೆ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟಿದ್ದೆ ಗೈಸ್. ಇದೇ ರೋಡಿಂದ ಸ್ಟಾರ್ಟ್ ಆಗಿದೆ ಟ್ರಿಪ್ಪು. ಆ್ಯಕ್ಚುಲಿ ಇವಾಗ ಇಲ್ಲಿಗೆ ಎಂಡ್ ಆಗಿದೆ. ಕರೆಂಟ್ ಬೇರೆ ಗೈಸ್. ಇವಾಗ ನೋಡಿ ಇನ್ನು ನಾವು ಹೋಗೋದು 12 ಕಿಲೋಮೀಟರ್ ಸಮಥಿಂಗ್ ಇದೆ. ಆಲ್ರೆಡಿ 12:21 ಆಗಿದೆ. ಈಗ ನೆಕ್ಸ್ಟು ರೀಚ್ ಆಗಬೇಕು. ಬ್ರೋ ಇಲ್ಲಿಗೆ ಶಿವಮೊಗ್ಗ ಹೋಗ್ಬೇಕಂತ, ನಾವು ಯೂನಿವರ್ಸಿಟಿ ಹೋಗ್ತಿದ್ದೀವಿ. ಅಭಿ ಮೊನ್ನೆ ಬಂದ ತಕ್ಷಣ ಹೋಟ್ಲಲ್ಲಿ ಊಟ ಮಾಡಿದ್ರಲ್ಲ, ಅದೇ ಹೋಟ್ಲಿಗೆ ಬಂದಿದ್ವಿ. ಇವನು ಅವ್ರ ಮಗ, ಇವನೊಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾನಂತೆ. ಯಾವ ಫಿಲಮ್ ನೇಮ್ ಹೇಳು? ಕಾಸಾರ ಗಾಳಿ ಅಂತೆ. ಬಟ್ ಈ ಸೈಡಿಂದೆ ಫಿಲಮು, ಬಟ್ ದೊಡ್ಡ ಮೂವಿನೇ ಅದು, ಶಾರ್ಟ್ ಫಿಲಮ್ ಅಲ್ಲ. ಇವನು ಆಲ್ರೆಡಿ ಆ್ಯಕ್ಟರು. ನೋಡಿ ಗೈಸ್ ಹೆಂಗಿದ್ದಾನೆ. ಇವತ್ತು ರಜಾ ಕೊಟ್ಟಿದ್ದಾರಂತೆ, ಸೊ ಅದಕ್ಕಾಗಿ ಇಲ್ಲೇ ಹೋಟ್ಲಲ್ಲೇ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಫ್ರೆಂಡ್ಸ್ ಆಗಿದ್ದಾನೆ ಗೈಸ್ ನಮಗೆ. ನೆಕ್ಸ್ಟು ಬೆಸ್ಟ್ ಫ್ರೆಂಡ್ ಅಂತ. ಬೆಸ್ಟ್ ಫ್ರೆಂಡ್ ಏನಾದ್ರು ಮಾತಾಡು. ಓಕೆ ಗೈಸ್ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಬಿಡ್ಬೇಕು ಗೈಸ್.